ಮಕ್ಕಳೇ ನೋಡಿ, ಇನ್ನೇನು ನಿಮಗೆ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ. ಈ ರೀತಿ ಬರೆದ್ರೆ ನಿಮಗೆ ಯಾಕೆ ಮಾರ್ಕ್ಸ್ ಕೊಡಲ್ಲ, ಔಟ್ ಆಫ್ ಔಟ್ ಬರಲ್ಲ ಯಾಕೆ ಅಂತ ಕೆಲವ್ರು ಕೇಳ್ತಾ ಇರ್ತಾರೆ. ಔಟ್ ಆಫ್ ಔಟ್ ಈ ರೀತಿ ಬರೆದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ನೋಡಿ, 80ಕ್ಕೆ 80 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಯ ಆನ್ಸರ್ ಶೀಟ್ ಇದಾಗಿರುತ್ತೆ. ಇದು ಲಾಸ್ಟ್ ಇಯರ್ನ ಫೈನಲ್ ಎಕ್ಸಾಮ್ ಪೇಪರ್. ನೀವು ಚೆಕ್ ಮಾಡ್ಬೋದು ಒಂದ್ಸಲಿ. ಆಲ್ರೆಡಿ ನಾನು ಒಂದು ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಚೂರು ಮಿಸ್ಟೇಕ್ಸ್ ಇತ್ತು, ಆದರೆ ಈ ಪೇಪರ್ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಇದನ್ನು ನೀವು ರೆಫರ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಈ ಸಲ ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ತುಂಬ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಇದರಿಂದ ಆನ್ಸರ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಮೊದಲನೇ ಮೈನ್, ಎರಡನೇ ಮೈನ್ ಕೂಡ ನೋಡಿ ಯಾವ ರೀತಿ ಬರೆದಿದ್ದಾರೆ. ಮೂರನೇ ಮೈನ್ 16ನೇ ಕ್ವಶನ್ನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಅರ್ಜೆಂಟ್ ಮಾಡ್ದಿರಾ ನಿಧಾನಕ್ಕೆ ಬರಿಬೇಕು ಮಕ್ಕಳೇ. ನೀವು ಅಷ್ಟೇ ಅಕ್ಷರಗಳನ್ನ ಒಂಚೂರು ಕಾಣಿಸೋ ರೀತಿಯಲ್ಲಿ ಪದಗಳ ಮಧ್ಯೆ ಒಂದಷ್ಟು ಸ್ಪೇಸ್ ಬಿಟ್ಬಿಟ್ಟು ಬರಿಬೇಕಾಗತ್ತೆ. ಕ್ವಶನ್ಸ್ ನಂಬರ್ ನೋಡಿ, ಇಲ್ಲಿ ಕ್ವಶನ್ ನಂಬರು ಕ್ರಮ ಸಂಖ್ಯೆ ಅಂತ ಕೊಟ್ಟಿರ್ತಾರೆ, ಆ ಜಾಗದಲ್ಲೇ ಹಾಕಬೇಕಾಗತ್ತೆ. ಆ್ಯಂಡ್ ನೋಡಿ, ಒಂದು ಕ್ವಶನ್ ಆದಮೇಲೆ ಲೈನ್ ಹಾಕಿದ್ದಾರೆ. ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ಅಂದರೆ ಆನ್ಸರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದನ್ನು ಎಷ್ಟು ನೀಟಾಗಿ ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಇದನ್ನು ನೀವು ರೆಫರ್ ಮಾಡ್ಬೋದು. ನೋಡಿ, ಅವರು ಕೂಡ ಕರೆಕ್ಷನ್ ಮಾಡಿ ಒಂದೊಂದು ಪೇಜಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಗ್ರೀನ್ ಚೆಕ್ ಕೂಡ ಆಗಿದೆ ಅಂತಂದರೆ ಔಟ್ ಆಫ್ ಔಟ್ ಬಂದಿರೋರಿಗೆ ಮತ್ತೆ ಚೆಕ್ ಮಾಡ್ತಾರೆ. ಅದು ಕೂಡ ಆಗಿದೆ. ಮಾರ್ಕ್ಸ್ ಎಲ್ಲಾದರೂ ಮಿಸ್ ಆಗಿದೆಯಾ ಅಥವಾ ಎಕ್ಸ್ಟ್ರಾ ಕೊಟ್ಟಿದ್ದಾರಾ, ಹೆಂಗೆ ಔಟ್ ಆಫ್ ಔಟ್ ಬಂತು ಅನ್ನೋದು ಕೂಡ ಚೆಕ್ ಮಾಡಿರ್ತಾರೆ. ಸೊ ನೋಡ್ಬೋದು ನೀವಿಲ್ಲಿ ಎಲ್ಲೂ ಕಾಟ್ ಮಾಡಿಲ್ಲ, ಎಷ್ಟು ನೀಟಾಗಿ ಬರ್ತಿದ್ದಾರೆ. ಇಷ್ಟು ಪೇಷನ್ಸಿಂದ ನೀವು ಬರಿಬೇಕಾಗುತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೂ ಕೂಡ ಅದು ನಮಗೆ ಕಾಣಿಸ್ತಾನೇ ಇಲ್ಲ. ಚಿಕ್ಕದಾಗಿ ಕಾಣಿಸ್ತಿರೋ ರೀತಿ ಕಾಟ್ ಮಾಡಿದ್ದಾರೆ. ಆ್ಯಂಡ್ ಕೆಲವರು ತಪ್ಪು ಬರೆದಿರ್ತಾರೆ, ತಪ್ಪಾಗುತ್ತೆ ಬರೆಯೋ ಗಡಿಬಿಡಿಯಲ್ಲಿ. ಆದರೆ ಆ ತಪ್ಪನ್ನು ಎದ್ದು ಕಾಣಿಸೋ ರೀತಿ ಮಾಡಿರ್ತಾರೆ. ಅಂತಂದರೆ ತುಂಬ ಒಡೆದಾಕಿ ಅದನ್ನು ತುಂಬ ಕೆಟ್ಟದಾಗಿ ಮಾಡಿಬಿಟ್ಟಿರ್ತಾರೆ. ಆ ರೀತಿ ಮಾಡಬಾರ್ದು ಮಕ್ಕಳೇ. ಅದನ್ನು ನೀವು ಚೆನ್ನಾಗಿ ಗಮನದಲ್ಲಿ ಇಟ್ಕೊಂಡು ನೀಟಾಗೆ ಬರೆಯೋದನ್ನು ಕಲ್ತ್ಕೋಬೇಕು. ನೋಡಿ, ಕವಿಯವ್ರ ಬಗ್ಗೆ ಆಗಿರ್ಬೋದು ಅಥವಾ ಎಸ್ಸೆ ರೈಟಿಂಗು, ಸಮ್ಮರಿ ಎಲ್ಲವುದು ಎಷ್ಟು ನೀಟಾಗಿ ಇಲ್ಲಿ ಸಂದರ್ಭ, ಸ್ವಾರಸ್ಯ, 8-10 ವಾಕ್ಯದಲ್ಲಿ ಬರೆಯೋದಾಗಿರ್ಬೋದು, 2 ಮಾರ್ಕಿನ ಅಂಕದ ಪ್ರಶ್ನೆ ಆಗಿರ್ಬೋದು, ಎಲ್ಲವುದನ್ನು ನೀಟಾಗಿ ಬರೆದಿದ್ದಾರೆ. ಇಲ್ಲಿ ನೋಡ್ಕೋಬೋದು ನೀವು, ಎಲ್ಲೂ ಮಿಸ್ಟೇಕ್ ಆಗ್ತಿರೋ ಹಂಗೆ ಬರೆದಿದ್ದಾರೆ. ಸೊ ನೀವು ಇದೇ ರೀತಿಯಲ್ಲಿ ಬರೆಯೋದನ್ನು ಪ್ರಯತ್ನ ಪಡಿ. ಖಂಡಿತವಾಗ್ಲೂ ನಿಮಗೂ ಕೂಡ ಎಲ್ಲ ಅಂಕಗಳು ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲೂ ಕೂಡ ಎಕ್ಸ್ಟ್ರಾ ಬರೆದಿರೋದಕ್ಕೆ ಎಕ್ಸ್ಟ್ರಾ ಮಾರ್ಕ್ ಅಂತ ಹಾಕಿದ್ದಾರೆ. ಎಕ್ಸ್ಟ್ರಾ ಮಾರ್ಕ್ನ ಕೌಂಟ್ ಮಾಡ್ಕೊಳಲ್ಲ, ಅದಕ್ಕೋಸ್ಕರ ಅವ್ರು ಅದನ್ನು ಸಪ್ರೇಟಾಗಿ ಇಲ್ಲಿ 2 ಬರಿಬೇಕಾಗಿತ್ತು ಅಂತ ಅನಿಸುತ್ತೆ. ಅವರು 3 ಬರೆದಿದ್ದಾರೆ, ಆದ್ದರಿಂದ ಅದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟಿಗೆ ಲೆಟರ್ ರೈಟಿಂಗ್ ನೋಡ್ಬೋದು. ಲೆಟರ್ ರೈಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಲೆಟರ್ ರೈಟಿಂಗ್ನ ಬರೆದಿದ್ದಾರೆ. ಮಿಸ್ಟೇಕ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ, ಆದರೂ ಕೂಡ ಆ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಇಲ್ಲಿ ನೆಗ್ಲೆಕ್ಟ್ ಮಾಡಿರೋದನ್ನು ನೀವು ನೋಡ್ಬೋದು. ಕ್ವಶನ್ಸ್ನ ಕರೆಕ್ಟಾಗಿ ಓದ್ಕೊಂಡು ನೀವು ಆನ್ಸರ್ ಅಟೆಂಡ್ ಮಾಡಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಬರೆದಿದ್ದಾರೆ ಅವರು. ಅಷ್ಟು ಟೈಮ್ ಸಿಕ್ಕಿದೆ ಕನ್ನಡ ಬರೆಯೋದಕ್ಕೆ ಅಂತಂದರೆ ನೀವು ಕೂಡ ಬರಿಬೋದು. ನೋಡಿ, ಕನ್ನಡ ಅಂತ ಅಂದರೆ ಟೈಮೇ ಸಾಕಾಗಿಲ್ಲ ಅಂತ ಹೇಳ್ತಾರೆ ಬಂದು ಮಕ್ಕಳು. ಆದರೆ ನೋಡಿ, ಇವರು ಯಾವ ಕ್ವಶನ್ನು ಬಿಟ್ಟಿಲ್ಲ. ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಬೇರೆ ತೋರಿಸಿ ಅವರು ಆನ್ಸರ್ಸ್ನ ಬರೆದಿದ್ದಾರೆ. ನೋಡ್ಬೋದು, ಇಲ್ಲಿ ಎಕ್ಸ್ಟ್ರಾ ಅಂತ ಆಗಿದೆ. ಇಲ್ಲಿ ಕಂಪ್ಲೀಟ್ ಆಗಿರೋ ಕಡೆ ಅವರು ಸೀಲ್ ಹಾಕಿದ್ದಾರೆ. ಈ ಪೇಪರ್ನೆಲ್ಲ ಕಾಟ್ ಮಾಡಿದ್ದಾರೆ. ಸೊ ಇದಿಷ್ಟು ಔಟ್ ಆಫ್ ಔಟ್ 80ಗೆ 80 ಮಾರ್ಕ್ಸ್ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಯ ಆನ್ಸರ್ ಶೀಟ್ ಆಗಿರುತ್ತೆ. ನಿಮ್ಮ ಪೇಪರಲ್ಲೂ ಈ ರೀತಿ ಮಾರ್ಕ್ಸ್ ಸಿಗಲಿ. ನೀವು ಎಲ್ಲರೂ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.